ಎಲ್ಲರಿಗೂ ನಿಮ್ಮ ಪ್ರೀತಿಯ ದಿವ್ಯಾ ಮಾಡುವ ನಮಸ್ಕಾರಗಳು. ಐರಿವ ತ್ರಿವಿಲೇಜ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಬನ್ನಿ ಇವತ್ತು ಲವ್ ಸ್ಪ್ರೆಡ್ ನೋಡೋಣ. ಇದರಲ್ಲಿ 5 ಕಾರ್ಡ್ ಬರುತ್ತೆ. ಲವ್ ಸ್ಪ್ರೆಡಲ್ಲಿ ಮೊದಲನೇದು ನೀವು, ಸೆಕೆಂಡ್ ಒನ್ ನಿಮ್ಮ ಪರ್ಸನ್, ಥರ್ಡ್ ಒನ್ ರಿಲೇಷನ್ಶಿಪ್, ಫೋರ್ತ್ ಒನ್ ಪಾಸ್ಟ್, ಫಿಫ್ತ್ ಒನ್ ಫ್ಯೂಚರ್. ಮೊದಲನೇದು ನೀವು, ಎರಡನೇದು ನಿಮ್ಮ ಪಾರ್ಟ್ನರ್, ಮೂರನೇದು ರಿಲೇಷನ್ಶಿಪ್, ನಾಲ್ಕನೇದು ನಿಮ್ಮ ಪಾಸ್ಟ್ ಆಗಿರುತ್ತೆ, ಐದನೇದು ನಿಮ್ಮ ಫ್ಯೂಚರ್ ಆಗಿರುತ್ತೆ. ಮೊದಲನೇದು ನೀವು, ದ ಹೈ ಪ್ರಿಸ್ಟರ್ಸ್, ರಹಸ್ಯಗಳ ರಾಣಿ. ನೀವೊಬ್ಬರು ರಾಣಿ ಥರ, ನಿಮ್ಮಲ್ಲಿ ತುಂಬ ಆಸೆ ಇದೆ, ಕನಸಿದೆ, ಅದನ್ನೆಲ್ಲನೂ ನೀವು ಈಡೇರಿಸ್ಕೊತೀರಾ. ರಾಣಿ ಥರ ಇರ್ತೀರಾ ನೀವು. ನಾವೇ ಒಬ್ಬರು ರಾಣಿ ರಾಜ ಅನ್ನೋ ರೀತಿ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಅದರಿಂದ ನಿಮ್ಮ ಇನ್ನರ್ ವಾಯ್ಸ್, ನಿಮ್ಮ ಒಳ ಮನಸ್ಸು ನಿಮಗೆ ಏನು ಹೇಳುತ್ತೆ ಅದ್ರ ಕಡೆ ಗಮನ ಕೊಡಿ. ನಿಮಗೆ ದೇವರ ಆಶೀರ್ವಾದ ಇದೆ, ರಕ್ಷಣೆ ಇದೆ. ನಿಮ್ಮ ಆಸೆ ಕನಸುಗಳೆಲ್ಲ ದೇವರ ಆಶೀರ್ವಾದದಿಂದ ಈಡೇರುತ್ತೆ, ಒಳ್ಳೆಯದಾಗುತ್ತೆ. ಯಾರಿಗಾದ್ರೂ ಇಲ್ಲಿ ಹೆಲ್ತ್ ಪ್ರಾಬ್ಲಮ್ ಇದ್ದರೆ ದಯವಿಟ್ಟು ಅವರು ಮೆಡಿಸನ್ನ ಸರಿಯಾದ ರೀತಿಯಲ್ಲಿ ಮೆಡಿಸನ್ನ ತೊಗೊಂಡಿದ್ದೆ ಆದರೆ ನಿಮ್ಮ ಹೆಲ್ತ್ ಕೂಡ ಸರಿ ಹೋಗುತ್ತೆ. ಕೆಲವೊಂದು ವಿಚಾರನ ನೀವು ಸೂಕ್ಷ್ಮವಾಗಿ ಯೋಚನೆ ಮಾಡಬೇಕು. ದೈವ ಸತ್ಯ, ನಿಮಗೆ ದೇವರ ಆಶೀರ್ವಾದ ಇದೆ. ನೀವು ಸತ್ಯದ ದಾರಿನಲ್ಲಿ ನೀವು ನಡೀತಾ ಇದ್ದೀರಾ. ನಿಮ್ಮ ಅಂತರಾತ್ಮ ನಿಮಗೆ ಏನು ಹೇಳುತ್ತೆ, ಅದನ್ನು ಮಾತ್ರ ಅದ್ರ ಕಡೆ ಗಮನ ಕೊಟ್ಟು ನೀವು ನಿಮ್ಮ ಕೆಲಸನ ನಿರ್ವಹಿಸಿದ್ದೆ ಆದರೆ, ನಿಮ್ಮ ಜವಾಬ್ದಾರಿ ಕಡೆ ಗಮನ ಕೊಟ್ಟಿದ್ದೆ ಆದರೆ ನಿಮಗೆ ಒಳ್ಳೆ ರೀತಿಯಲ್ಲಿ ಎಲ್ಲ ಕನಸು ಆಸೆಗಳು ಕೂಡ ಈಡೇರುತ್ತೆ. ಮತ್ತು ಇಲ್ಲಿ ಸರಸ್ವತಿ ದೇವಿ ಎನರ್ಜಿ ಕೂಡ ಇದೆ. ಯಾರೋ ಇಲ್ಲಿ ಎಜುಕೇಷನ್ ಮಾಡ್ತಿರೋರು ಇರ್ಬೋದು, ಕಾಲೇಜ್ಗೆ ಹೋಗೋರು ಇರ್ಬೋದು, ಸ್ಕೂಲ್ಗೆ ಹೋಗೋರು ಇರ್ಬೋದು, ಗೊತ್ತಿಲ್ಲ. ಆದರೆ ನೀವು ನಿಮ್ಮ ಎಜುಕೇಷನ್ ಕಡೆ ಗಮನ ಕೊಟ್ಟು ನಿಮ್ಮ ಎಜುಕೇಷನಲ್ಲಿ ನೀವು ಉತ್ತಮ ಸ್ಥಾನಕ್ಕೆ ಬಂದಿದ್ದೇ ಆದರೆ ಎಲ್ಲನೂ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಆದ್ದರಿಂದ ನಿಮ್ಮ ಎಜುಕೇಷನ್ ಕಡೆ ಗಮನ ಕೊಡಿ. ಎಜುಕೇಷನ್ನ ನಿರ್ಲಕ್ಷ್ಯ ಮಾಡಬೇಡಿ. ವಿದ್ಯೆ ಕಡೆ ಗಮನ ಕೊಡಿ. ವಿದ್ಯೆಯೇ ನಿಮಗೆ ಎಲ್ಲನೂ ತಂದು ಕೊಡುತ್ತೆ, ನಿಮ್ಮನ್ನು ಉತ್ತಮ ಸ್ಥಾನಕ್ಕೆ ಏರಿಸುತ್ತೆ. ನೀವು ಏನು ಅನ್ನೋದನ್ನು ಪ್ರತಿಯೊಬ್ಬರಿಗೂ ತೋರಿಸುತ್ತೆ. ನಿಮ್ಮನ್ನು ಯಾರ್ಯಾರು ಇಗ್ನೋರ್ ಮಾಡ್ತಿದ್ದಾರೆ ಅವರೆಲ್ಲರೂ ನಿಮ್ಮನ್ನೇ ಹುಡ್ಕೊಬರೋ ಹಾಗೆ ನಿಮ್ಮನ್ನು ಮಾಡ್ತಾರೆ ಸರಸ್ವತಿ ಮಾತೆ. ಅದರಿಂದ ನೀವು ವಿದ್ಯೆಗೆ ಬೆಲೆ ಕೊಡಿ. ನಿಮ್ಮ ಅಂತರಾತ್ಮ ಏನು ಹೇಳುತ್ತೆ ಅದನ್ನು ಕೇಳಿ. ನಿಮ್ಮ ಒಳ ಮನಸ್ಸಿನ ಮಾತನ್ನು ನೀವು ಕೇಳಿ. ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ. ಬೇರೆ ಯಾವುದೇ ರೀತಿ ಯೋಚನೆನ ಬಿಟ್ಟು ಬರೀ ನನ್ನ ಜವಾಬ್ದಾರಿ ಏನು, ನನ್ನ ಕರ್ತವ್ಯವೇನು ಅನ್ನೋದ್ರ ಬಗ್ಗೆ ಮಾತ್ರ ಗಮನ ಕೊಟ್ಟು ನೀವು ನಿಮ್ಮ ಕರ್ತವ್ಯದ ಕಡೆ ಗಮನ ಕೊಟ್ಟಿದ್ದೇ ಆದರೆ ಎಲ್ಲನೂ ನಿಮ್ಮನ್ನೇ ಹುಡ್ಕೊಂಡು ಬರೋ ರೀತಿ ಅಮ್ಮ ಆಶೀರ್ವಾದ ಮಾಡ್ತಾರೆ. ನಿಮ್ಮ ಆಸೆ ಕನಸುಗಳಿಗೆಲ್ಲ ಅಮ್ಮನ ಆಶೀರ್ವಾದ ಇದೆ. ನಿಮ್ಮ ಮನೆ ದೇವರು ಯಾವಾಗಲೂ ನಿಮ್ಮ ಜೊತೆಯಲ್ಲೇ ಇರ್ತಾರೆ, ನಿಮಗೆ ಆಶೀರ್ವಾದ ಮಾಡ್ತಾನೆ ಇರ್ತಾರೆ. ಆದರೆ ನೀವು ನಿಮ್ಮ ಜವಾಬ್ದಾರಿ ಕಡೆ ಮಾತ್ರ ನಿಮ್ಮ ಗಮನನ ಕೊಡಬೇಕು. ಕೆಲವರು ಧ್ಯಾನ ಮಾಡಿ, ಮೆಡಿಟೇಷನ್ ಮಾಡಿ, ಅದರಿಂದ ಕೂಡ ನಿಮಗೆ ಸ್ವಲ್ಪ ಮೈಂಡು ಫ್ರೆಶ್ ಆಗ್ಬೋದು. ಕೆಲವರಿಗೆ ನಾನು ಓದೋಕ್ಕಾಗಲ್ಲ ಮಾಡೋಕ್ಕಾಗಲ್ಲ ಅನ್ನೋರು ಧ್ಯಾನ ಮಾಡಿದ್ದೆ ಆದರೆ ಮೈಂಡು ರಿಲ್ಯಾಕ್ಸ್ ಆಗಿ ನೀವು ಮತ್ತೆ ಓದೋ ರೀತಿ ಆಗ್ಬೋದು. ಎಜುಕೇಷನ್ ಕಡೆ ದಯವಿಟ್ಟು ಎಲ್ಲರೂ ಗಮನ ಕೊಡಿ. ಯಾರ್ಯಾರು ಎಜುಕೇಷನ್ ಮಾಡ್ತಾಯಿದ್ದೀರಾ ಅವರು, ಅದರಿಂದ ಕೂಡ ಒಳ್ಳೆಯದಾಗುತ್ತೆ. ರಹಸ್ಯಗಳಿದೆ, ಕೆಲವೊಂದು ರಹಸ್ಯಗಳಿದೆ. ಆ ರಹಸ್ಯಗಳೆಲ್ಲ ತಾನೇ ಹೊರ ಬರುತ್ತೆ ಅಮ್ಮನ ಆಶೀರ್ವಾದದಿಂದ. ಆದ್ದರಿಂದ ಆ ರಹಸ್ಯಗಳನ್ನ ನೀವು ಕೆತ್ಕೋಕ್ಕೆ ಹೋಗಬೇಡಿ. ಅದಾಗದೆ ಎಲ್ಲ ತಿಳಿಯುತ್ತೆ ಸಮಯ ಬಂದಾಗ. ಆದ್ದರಿಂದ ಅದು ಯಾವುದೇ ರಹಸ್ಯ ಇದ್ದರೂ ಏನೇ ಇದ್ದರೂ ಆ ಯೋಚನೆನ ಬಿಟ್ಟು ನೀವು ನಿಮ್ಮ ಜವಾಬ್ದಾರಿ ಕಡೆ ಮಾತ್ರ ಗಮನನ ಕೊಡಿ ಅಂತ ಇದೆ. ಸೆಕೆಂಡ್ ನಿಮ್ಮ ಪಾರ್ಟ್ನರ್ ಎನರ್ಜಿ, ಕ್ವೀನ್ ಆಫ್ ಕಪ್. ನೋಡಿ, ಫಸ್ಟು ದ ಹೈ ಪ್ರಿಸ್ಟರ್, ಸೆಕೆಂಡ್ ಒನ್ ಕ್ವೀನ್ ಆಫ್ ಕಪ್ಸ್ ಬಂದಿದೆ. ನೋಡಿ, ನಿಮಗೆ ಏನದು, ನೀವು ನಿಮ್ಮ ಜವಾಬ್ದಾರಿ, ನಿಮ್ಮ ಕರ್ತವ್ಯ, ನಿಮ್ಮ ಎಜುಕೇಷನ್ ಕಡೆ ಗಮನ ಕೊಟ್ಟಿದ್ದೇ ಆದರೆ ನೀವು ಪ್ರೀತಿನ ಬಯಸ್ಬೋದು, ಇಲ್ಲ ಕೆಲಸನ ಬಯಸ್ಬೋದು, ಎಲ್ಲನೂ ನಿಮ್ಮನ್ನೇ ಹುಡ್ಕೊಂಡು ಬರುತ್ತೆ. ನೀವು ಆ ಥರ ಮಾಡಿದ್ದೆ ಆದರೆ ನಿಮ್ಮ ಲೈಫಲ್ಲಿ ಈಗ ನೀವು
ಹುಡುಗ ಅಥವಾ ಹುಡುಗಿ ಆಗಿದ್ದರೆ ಹುಡುಗಿ ಹುಡುಗ ಬಗ್ಗೆ ಯೋಚನೆ ಮಾಡ್ತಿರ್ಬೋದು, ಹುಡುಗ ಹುಡುಗಿ ಬಗ್ಗೆ ಯೋಚನೆ ಮಾಡ್ತಿರ್ಬೋದು. ನೀವು ನಿಮ್ಮ ಜೀವನದಲ್ಲಿ ಒಂದು ಉತ್ತಮ ಸ್ಥಾನಕ್ಕೆ ಏರಿದ್ದೇ ಆದರೆ ನಿಮ್ಮ ಹುಡುಗನೇ ತುಂಬ ಪ್ರೀತಿ ಮಾಡೋವಂಥ ಹುಡುಗ ನಿಮ್ಮನ್ನು ಹುಡ್ಕೊಂಡು ಬರ್ತಾರೆ, ತುಂಬ ಪ್ರೀತಿ ಮಾಡೋವಂಥ ಹುಡುಗಿ ನಿಮ್ಮನ್ನು ಹುಡ್ಕೊಂಡು ಬರ್ತಾರೆ. ಇಲ್ಲ ನಿಮ್ಮ ಕೆಲವರು ನಾನು ಓದ್ತಾ ಇಲ್ಲ, ಇಲ್ಲ ನನ್ನ ಕೈಲಿ ಏನೂ ಇಲ್ಲ, ನಾನು ಬರೀ ಗೈ ಅಂತ ಅಂದ್ಕೊಂಡು ನಿಮ್ಮನ್ನು ಫ್ರೆಂಡ್ಸೇ ಆದರೂ ನಿಮ್ಮನ್ನು ರಿಲೇಷನ್ಸೇ ಆದರೂ ಯಾರಾದರೂ ನಿಮ್ಮನ್ನು ದೂರ ಮಾಡಿದರೆ ನೀವು ನಿಮ್ಮ ಜೀವನದಲ್ಲಿ ಒಂದು ಉತ್ತಮ ವ್ಯಕ್ತಿ ಅನ್ನೋದನ್ನು ನೀವು ತೋರಿಸಿದ್ದೇ ಆದರೆ ಅವರೇ ನಿಮ್ಮನ್ನು ಹುಡ್ಕೊಂಡು ನಿಮಗೆ ಪ್ರೀತಿನ ಹುಡ್ಕೊಂಡು ಬರ್ತಾರೆ. ಪ್ರೀತಿಯ ರಾಣಿ ಅಥವಾ ಪ್ರೀತಿಯ ರಾಜ ನಿಮಗೆ ಸಿಗ್ತಾರೆ. ಅವರು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ. ನಿಮಗೆ ಅವರು ತುಂಬ ಪ್ರೀತಿನ ಕೊಡ್ತಾರೆ. ನಿಮ್ಮನ್ನು ಅವರು ತುಂಬ ಪ್ರೀತಿ ಮಾಡ್ತಾರೆ. ನಿಮ್ಮ ಪ್ರೀತಿಗೆ ಅವರು ಶರಣಾಗ್ತಾರೆ. ನಿಮಗೋಸ್ಕರ ಕಾದು ನಿಮ್ಮ ಪ್ರೀತಿಯಲ್ಲಿ ಶರಣಾಗ್ತಾರೆ. ಅವರು ಸದ್ಯಕ್ಕೆ ಇವಾಗ ನಿಮ್ಮ ಸಿಚುವೇಶನ್ನ ನೋಡಿ ನಿಮಗೆ ಪ್ರೀತಿ ಕೊಡ್ಲೋ ಬೇಡವೋ ಅಂತ ಯೋಚನೆ ಮಾಡ್ತಿದ್ದಾರೆ. ಆದರೆ ನೀವು ಸರಿಯಾದ ರೀತಿಯಲ್ಲಿ ನಿಮ್ಮ ಕರ್ತವ್ಯನ, ನಿಮ್ಮ ಜವಾಬ್ದಾರಿನ ನಿಭಾಯಿಸಿದ್ದೇ ಆದರೆ ಅವರು ನಿಮಗೆ ಪ್ರೀತಿನ ತಂದು ಕೊಡ್ತಾರೆ. ಪ್ರೀತಿ ನಿಮ್ಮ ಹತ್ರ ಬಂದು ಸೇರ್ತಾರೆ, ಮದುವೆ ಕೂಡ ಆಗ್ತಾರೆ. ತುಂಬ ಚೆನ್ನಾಗಿರುತ್ತೆ ಲೈಫು. ನಿಮ್ಮನ್ನು ತುಂಬ ಪ್ರೀತಿ ಮಾಡೋವಂಥ ವ್ಯಕ್ತಿ ನಿಮಗೆ ಸಿಗ್ತಾರೆ. ರಾಜ ರಾಣಿ ಥರ ನೋಡ್ಕೊಳ್ಳೋ ಅಂಥ ವ್ಯಕ್ತಿ ನಿಮಗೆ ಸಿಗ್ತಾರೆ. ಮದುವೆ ಕೂಡ ಆಗ್ಬೋದು. ಮತ್ತು ಅವರು ನಿಮ್ಮನ್ನು ಅವರ ತಾಯಿ, ಅವರ ತಂದೆ ಸ್ಥಾನದಲ್ಲಿ ಕೂಡ ನೋಡಿ ನಿಮ್ಮನ್ನು ಇಷ್ಟಪಡ್ಬೋದು. ಹೇಗೆ ಅಂದರೆ, ನನ್ನ ತಾಯಿ ಥರ ಇವರು ನನ್ನನ್ನು ಪ್ರೀತಿ ಮಾಡ್ಬೋದು, ನನ್ನ ತಂದೆ ಥರ ನನ್ನನ್ನು ಪ್ರೀತಿ ಮಾಡ್ಬೋದು ಅಂತ ಕೂಡ ಅವರು ನಿಮ್ಮನ್ನು ಪ್ರೀತಿ ಮಾಡ್ಬೋದು. ಆ ಪ್ರೀತಿನೂ ಕೂಡ ಇವರಿಂದ ನನಗೆ ಸಿಗುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನಿಂದ ಅವರು ನಿಮ್ಮನ್ನು ಪ್ರೀತಿ ಮಾಡ್ತಾರೆ. ಪ್ರೀತಿಯ ರಾಣಿ, ಪ್ರೀತಿಯ ರಾಜ ಅಂತಲೇ ನೀವು ಅವ್ರನ್ನ ಅನ್ಕೋಬೋದು. ಆ ರೀತಿ ಪರ್ಸನ್ ನಿಮಗೆ ಸಿಗ್ತಾರೆ. ಅಥವಾ ಅಪ್ಪಿತಪ್ಪಿ ಏನಾದ್ರು ಈಗ ಸಿಗದೇ ಇರೋರಿಗೆ ಆ ಥರ ಪರ್ಸನ್ ಸಿಗ್ತಾರೆ. ಈಗ ಇದ್ದು ಆ ಥರ ಸಿಚುವೇಶನ್ ಆ ಥರ ಆಗಿದೆ ಅಂತಂದರೆ ಅವ್ರು ನಿಮ್ಗೆ ಯೋಚನೆ ಮಾಡ್ತಿದ್ದಾರೆ, ನಿಮ್ಗೆ ಈ ಪ್ರೀತಿ ಬೇಕಾ ಬೇಡವಾ, ಈ ಪ್ರೀತಿಗೆ ನೀವು ಅರ್ಹರ ಅಲ್ವಾ ಅನ್ನೋದ್ರ ಬಗ್ಗೆ ಅವರು ಯೋಚನೆ ಮಾಡ್ತಿದ್ದಾರೆ. ಯಾಕಂದರೆ ನೀವು ನಾನು ಏನೂ ಅಲ್ಲ, ನನ್ನಿಂದ ಏನೂ ಆಗೋದೇ ಇಲ್ಲ, ನನ್ನಿಂದ ಏನೂ ಆಗೋದೇ ಇಲ್ಲ, ನನ್ನಿಂದ ಏನೂ ಮಾಡೋದಕ್ಕಾಗಲ್ಲ, ನಾನು ಬರೀ ಖಾಲಿ ಕೈ ಅಂತ ಕೂತಿದ್ದೀರಾ. ಅದರಿಂದ ಅವರು ನಿಮಗೆ ಪ್ರೀತಿನ ಕೊಡಲೋ ಬೇಡೋ ಅಂತ ಯೋಚನೆ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ನೀವು ಏನು ಅನ್ನೋದನ್ನು ನೀವು ಪ್ರೂವ್ ಮಾಡಿದ್ದೇ ಆದರೆ ಆ ಪ್ರೀತಿ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ನೀವು ಹೀಗೆ ಖಾಲಿ ಕೈ, ನನ್ನ ಕೈಲಿ ಏನೂ ಆಗೋಲ್ಲ, ನನ್ನಿಂದ ಏನೂ ಇಲ್ಲ, ನಾನು ಯಾರಿಗೂ ಬೇಡ ಅಂತ ಯೋಚನೆ ಮಾಡಿದ್ದೆ ಆದರೆ ಆ ಪ್ರೀತಿ ಬೇರೆಯವ್ರನ್ನ ಹುಡ್ಕೊಂಡು ಹೋಗುತ್ತೆ. ಆದರೆ ನೀವು ನಿಮ್ಮ ವ್ಯಕ್ತಿತ್ವನ ನೀವು ಸರಿಯಾದ ರೀತಿಯಲ್ಲಿ ರೂಪಿಸ್ಕೊಂಡಿದ್ದೆ ಆದರೆ ಅದೇ ಪ್ರೀತಿ ನಿಮ್ಮನ್ನೇ ಹುಡ್ಕೊಂಡು ಬಂದು ನಿಮಗೆ ಪ್ರೀತಿನ ಕೊಡ್ತಾರೆ, ಸಿಗುತ್ತೆ. ಥರ್ಡ್ ಒನ್ ರಿಲೇಷನ್ಶಿಪ್ ಏನಿದೆ ನೋಡೋಣ. ಪೇಜ್ ಆಫ್ ವಾಂಡ್ಸ್. ನೀವಿಬ್ಬರು ಮದುವೆ ಆಗಿರೋರು ಇರ್ಬೋದು, ಮದುವೆ ಆಗಿ ಸಪ್ರೇಷನಲ್ಲಿರೋರು ಕೂಡ ಇರೋರು ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಯೋಚನೆ ಮಾಡ್ತಿರ್ಬೋದು. ಅಥವಾ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಕೂಡ ನೀವು ಯೋಚನೆ ಮಾಡ್ತಿರ್ಬೋದು. ಆ ವಿದ್ಯಾಭ್ಯಾಸನ ನನ್ನ ಕೈಲಾಗುತ್ತಾ ಇದನ್ನು ಮಾಡೋದಕ್ಕೆ ಅಂತ ಕೂಡ ಯೋಚನೆ ಮಾಡ್ತಿರ್ಬೋದು. ಆದರೆ ಹೊಸ ಐಡಿಯಾನ ನೀವು ಉಪಯೋಗಿಸ್ಕೊಂಡು ಓಪನ್ ಕಣ್ಣನ್ನು ತೆರೆದು ಯೋಚನೆ ಮಾಡಿದ್ದೇ ಆದರೆ ಚೆನ್ನಾಗಾಗುತ್ತೆ. ಕಣ್ಣು ಮುಚ್ಕೊಂಡು ಇದ್ದೀರಾ ಕೆಲವರು, ದಯವಿಟ್ಟು ಕಣ್ಣನ್ನು ಬಿಟ್ಟು ನೋಡಿ. ನೀವು ಒಬ್ರಿಗೆ ಇನ್ಸ್ಪಿರೇಷನ್ ಆಗೋ ರೀತಿ ಇದ್ದೀರಾ. ಅದರಿಂದ ಕಣ್ಣನ್ನು ಬಿಟ್ಟು ಹೊಸ ರೀತಿ ಯೋಚನೆ ಮಾಡಿ ಹೊಸ ಐಡಿಯಾಗಳನ್ನ ಉಪಯೋಗಿಸಿ ನೀವು ನೋಡಿ ಮಾಡಿದ್ದೇ ಆದರೆ ಒಳ್ಳೆ ವಿದ್ಯೆನ ನೀವು ನಿಮ್ಮ ಮಕ್ಕಳಿಗೂ ಕೂಡ ಕೊಡ್ತೀರಾ. ನೀವು ಕೂಡ ಉತ್ತಮ ವಿದ್ಯಾರ್ಥಿ ಆಗ್ತೀರಾ. ನಿಮ್ಮ ಮಕ್ಕಳನ್ನು ಕೂಡ ನೀವು ಉತ್ತಮ ವಿದ್ಯಾರ್ಥಿ ಮಾಡ್ತೀರಾ. ಎಷ್ಟೋ ಜನ ಇಲ್ಲಿ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀರಾ. ಅದರಿಂದ ನೀವು ಮೊದಲು ವಿದ್ಯೆ ಬೆಲೆನ ತಿಳ್ಕೊಂಡು ವಿದ್ಯೆ ಕಡೆ ನೀವು ಮೊದಲು ಗಮನ ಕೊಟ್ಟು ನಿಮ್ಮ ಮಕ್ಕಳ ಜೊತೆ ನೀವು ಕೂತು ವಿದ್ಯೆನ ಕಲಿಸಿದ್ದೇ ಆದರೆ ನಿಮ್ಮ ಮಕ್ಕಳು ಕೂಡ ಅದರಲ್ಲಿ ಉತ್ತಮ ಸ್ಥಾನಕ್ಕೆ ಬರ್ತಾರೆ, ಕಲಿತಾರೆ ಮಕ್ಕಳು ವಿದ್ಯೆನ. ನೀವು ನಿಮ್ಮ ಮಕ್ಕಳ ಜೊತೆ ಕೂತು ಮಕ್ಕಳ ಥರ ಬೆರೆತರೆ ಮಾತ್ರ ಮಕ್ಕಳು ಅದನ್ನು ತಿದ್ಕೊತಾರೆ. ಕೇರ್ಫುಲ್ಲಾಗಿ ಮಕ್ಕಳ ಜೊತೆ ಬೆರಿಬೇಕು,
ನೀವು ಮಕ್ಕಳ ಜೊತೆ ನಿಮ್ಮನ್ನು ನೀವು ಓಪನ್ ಅಪ್ ಮಾಡ್ಕೋಬೇಕು. ನೀವೊಬ್ಬರು ಸ್ಟ್ರಾಂಗ್ ಇದ್ದೀರಾ, ಆದರೆ ನೀವು ನಿಮ್ಮ ಮಕ್ಕಳ ಜೊತೆ ನೀವು ಬೆರೀತಿಲ್ಲ. ಬರೀ ನಿಮ್ಮದೇ ಒಂದು ಲೋಕದಲ್ಲಿ ನೀವು ಮುಳುಗೋಗಿದ್ದೀರಾ. ಅದರಿಂದ ಆ ವಿದ್ಯಾಭ್ಯಾಸಕ್ಕೂ ಕೂಡ ತೊಂದರೆ ಆಗ್ತಿದೆ. ನಿಮ್ಮ ವಿದ್ಯೆಗೂ ಅದೇ ತೊಂದರೆ ಆಗ್ತಿದೆ, ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಅದೇ ತೊಂದರೆ ಆಗ್ತಿದೆ. ಅದರಿಂದ ತುಂಬ ಬೇಜಾರಲ್ಲೂ ಇರ್ಬೋದು, ನಿಮ್ಮ ಮಕ್ಕಳಿಗೂ ಬೇಜಾರಾಗಿರ್ಬೋದು, ನಿಮಗೂ ಬೇಜಾರಾಗಿರ್ಬೋದು. ಅದಕ್ಕೋಸ್ಕರ ದಯವಿಟ್ಟು ಮಕ್ಕಳ ಜೊತೆ ಕೂತು ಮಕ್ಕಳಿಗೆ ಹೇಳ್ಕೊಟ್ಟು ನೀವು ಕಲ್ತಿದ್ದೆ ಆದರೆ ನಿಮ್ಮ ಮಕ್ಕಳನ್ನು ಚೆನ್ನಾಗಿ ಕಲಿತಾರೆ, ನೀವು ಚೆನ್ನಾಗಿ ಕಲಿತೀರಾ. ಈಗ ಒಂದು ರೀತಿಲಿ ನಾನು ಇದನ್ನು ಮಾಡೋದಕ್ಕಾಗಲಿಲ್ಲ ಅಂದರೆ ಅದಕ್ಕೆ ಇನ್ನೊಂದು ರೀತಿ ಐಡಿಯಾ ಮಾಡ್ತೀವಲ್ವ, ಅದೇ ರೀತಿ ಈಗ ನನಗೆ ಇದರಲ್ಲಿ ಆಗ್ತಿಲ್ಲ ಅಂತಂದರೆ ಬೇರೆ ರೀತಿ ಯೋಚನೆ ಮಾಡಿ, ಬೇರೆ ಐಡಿಯಾ ಮಾಡಿ, ಯಾವ ರೀತಿ ಓದಿದ್ರೆ ಇದು ನನಗೆ ಬರುತ್ತೆ, ಯಾವ ರೀತಿ ಓದಿದ್ರೆ ನಾನು ಕಲಿತೀನಿ ಅನ್ನೋದ್ರ ಬಗ್ಗೆ ಹೊಸ ಹೊಸ ರೀತಿಯಲ್ಲಿ ಯೋಚನೆ ಮಾಡಿ ನಿಮ್ಮ ಮಕ್ಕಳಿಗೆ ಅದನ್ನು ಹೇಳ್ಕೊಡಿ. ಆವಾಗ ಮಕ್ಕಳು ಕಲಿತಾರೆ. ಹೊಸತನ ಬೇಕು, ಸದ್ಯಕ್ಕೆ ನಿಮಗೂ ಹೊಸತನ ಬೇಕು, ನಿಮ್ಮ ಮಕ್ಕಳಿಗೂ ಹೊಸತನ ಬೇಕು. ಆ ಹೊಸತನ ಅನ್ನೋದನ್ನು ವಿದ್ಯೆಯಲ್ಲಿ ತಂದಿದ್ದೇ ಆದರೆ ಚೆನ್ನಾಗಿ ಆಗುತ್ತೆ. ವಿದ್ಯೆಯಲ್ಲಿ ಮಕ್ಕಳು ಮುಂದುವರಿತಾರೆ. ನೀವು ಅವ್ರಿಗೆ ಇನ್ಸ್ಪಿರೇಷನ್ ಆಗ್ತೀರಾ, ಬೇರೆಯವ್ರಿಗೂ ಕೂಡ ಒಬ್ಬರು ಇನ್ಸ್ಪಿರೇಷನ್ ವ್ಯಕ್ತಿ ಆಗ್ತೀರಾ. ಬೇರೆ ಮಕ್ಕಳಿಗೂ ಕೂಡ ನಾವು ಇವ್ರ ಥರ ಇರಬೇಕಲ್ವ ಅಂತ ಅನಿಸೋ ರೀತಿಯಲ್ಲಿ ನೀವು ನಿಮ್ಮ ಮಕ್ಕಳನ್ನ ಬೆಳೆಸ್ತೀರಾ. ಆ ರೀತಿ ಆಗಿದ್ದೇ ಆದರೆ ನಿಮ್ಮಿಂದ ನಿಮ್ಮ ಮಕ್ಕಳು ತುಂಬ ಎಕ್ಸ್ಪೆಕ್ಟೇಷನ್ ಮಾಡ್ತಿದ್ದಾರೆ, ನಮ್ಮ ಜೊತೆ ಇರಬೇಕು, ಕಾಲ ಕಳಿಬೇಕು, ನಮಗೆ ಹೇಳ್ಕೊಡ್ಬೇಕು ಅಂತ. ಅದರಿಂದ ಮಕ್ಕಳ ಜೊತೆ ದಯವಿಟ್ಟು ಕಾಲ ಕಳೀರಿ. ಮಕ್ಕಳನ್ನ ಒಂಟಿ ಮಾಡಬೇಡಿ. ಮಕ್ಕಳನ್ನ ಒಂಟಿ ಮಾಡಿ ನೀವು ಕೂಡ ಒಂಟಿ ಆಗ್ತಿದ್ದೀರಾ. ನೀವು ಒಂಟಿ ಆಗಬೇಡಿ, ಮಕ್ಕಳನ್ನ ಕೂಡ ಒಂಟಿ ಆಗಬೇಡಿ ಅನ್ನೋದನ್ನು ಇಲ್ಲಿ ಹೇಳ್ತಿದ್ದಾರೆ. 4ನೇದು ನಿಮ್ಮ ಪಾಸ್ಟಲ್ಲಿ ಏನಿತ್ತು, ಲವರ್ ಕಾರ್ಡ್ ಬಂದಿದೆ. ಪಾಸ್ಟಲ್ಲಿ ನೀವೇನು ಮಾಡ್ತಾಯಿದ್ರಿ, ಬರೀ ನಿಮ್ಮ ಪ್ರೀತಿ ಬಗ್ಗೆ, ನಿಮ್ಮ ಪ್ರೇಮಿ ಬಗ್ಗೆ, ನಿಮ್ಮ ಸ್ನೇಹಿತರ ಬಗ್ಗೆ, ಅವ್ರ ಬಗ್ಗೆನೇ ಯೋಚನೆ ಮಾಡಿಕೊಂಡು ನಿಮ್ಮ ವ್ಯಾಲ್ಯೂನ ನೀವು ಕಳ್ಕೊಂಡ್ಬಿಟ್ಟಿದ್ದೀರಾ. ನಿಮ್ಮ ಸ್ಥಾನ, ನಿಮ್ಮ ಸ್ವಾಭಿಮಾನ, ನಿಮ್ಮ ಬೆಲೆನ ನೀವು ಅವ್ರಿಗೆ ಅಂತಲೇ ಕೊಟ್ಟು ನೀವು ಅದನ್ನು ನಿಮ್ಮನ್ನು ನೀವೇ ಕಳ್ಕೊಳ್ಳೋ ಸ್ಥಾನಕ್ಕೆ ನೀವು ಬಂದುಬಿಟ್ಟಿದ್ದೀರಾ. ನೀವೊಬ್ಬರು ಸೋಲ್ಮೇಟ್ ಎನರ್ಜಿ ಇತ್ತು, ಕೆಲವರಿಗೆ ಇಲ್ಲಿ ಸೋಲ್ಮೇಟ್ ಎನರ್ಜಿ ಕೂಡ ಇತ್ತು. ದೇವರೇ ಮಾಡಿರುವಂಥ ಜೋಡಿ ಅಂತ ಅಂತಾರಲ್ವ, ಆ ರೀತಿ. ಕೆಲವರು ಇಲ್ಲಿ ಅವರ ವೈಫ್ ಆ್ಯಂಡ್ ಹಸ್ಬೆಂಡ್ ಸಂಬಂಧ, ರಿಲೇಷನ್ಶಿಪ್ ಬಗ್ಗೆ ಯೋಚನೆ ಮಾಡಿ ಮಕ್ಕಳನ್ನ ಇಗ್ನೋರ್ ಮಾಡಿದ್ದಾರೆ. ಅದರಿಂದ ಕೂಡ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತುಂಬ ತೊಂದರೆ ಆಗಿದೆ, ಮಕ್ಕಳ ಎಜುಕೇಷನ್ಗೆ ಪ್ರಾಬ್ಲಮ್ ಆಗಿದೆ. ಅದರಿಂದ ನೀವು ನಿಮ್ಮ ಪಾರ್ಟ್ನರ್ ಬಗ್ಗೆ ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ನಿಮ್ಮದು ದೇವರೇ ಮಾಡಿರೋ ಜೋಡಿ ಆಗಿರೋದ್ರಿಂದ ಯಾರು ಏನೇ ಮಾಡಿದ್ರು ನಿಮ್ಮನ್ನು ದೂರ ಮಾಡೋದಕ್ಕೆ ಆಗೋದಿಲ್ಲ. ನೀವೊಂದು ಸೋಲ್ಮೇಟ್ ಇದ್ದೀರಾ, ಮೇಡ್ ಆಫ್ ಈಚ್ ಅದರ್ ಅಂತ ಇದೆ. ನಿಮ್ಮ ಜೋಡಿ ತುಂಬ ಚೆನ್ನಾಗಿದೆ, ದೇವರೇ ಮಾಡಿರೋ ಜೋಡಿ ಆಗಿರೋದ್ರಿಂದ ನೀವು ತಲೆ ಕೆಡಿಸ್ಕೋಬೇಡಿ. ಆದರೆ ಅದಕ್ಕೆ ಎಷ್ಟು ವ್ಯಾಲ್ಯೂ ಕೊಡಬೇಕು ಅಷ್ಟೇ ವ್ಯಾಲ್ಯೂನ ಕೊಡಿ. ಅತಿಯಾದ ಪ್ರೀತಿ, ಅತಿಯಾದ ಸ್ನೇಹ, ಅತಿಯಾದ ನಂಬಿಕೆ ಏನೇ ಆದರೂ ಅತಿಯಾಗಿ ಕೊಡುತ್ತೆ ನೋವು ಅಂತಾರಲ್ಲ, ಆ ರೀತಿ ಆಗುತ್ತೆ. ಆದ್ದರಿಂದ ಯಾವುದಕ್ಕೆ ಎಷ್ಟು ಬೆಲೆ ಕೊಡಬೇಕೋ ಅಷ್ಟೇ ಬೆಲೆ ಕೊಟ್ಟಿದ್ದೇ ಆದರೆ ಮಾತ್ರ ನೀವು ನಿಮ್ಮತನನ ಕಳ್ಕೊಳ್ಳೋದಿಲ್ಲ. ಪ್ರತಿಯೊಂದು ನೀವು ಈಗ ಎಲ್ಲನೂ ಬೇಕು ಅಂತ ನೀವು ಹುಡ್ಕೊಂಡು ಹೋಗ್ತಿದ್ದೀರಾ, ಯಾಕಂದರೆ ನಿಮ್ಮತನನ ನೀವು ಕಳ್ಕೊಂಡಿದ್ದೀರಾ. ಆದ್ದರಿಂದ ನೀವೆಲ್ಲದನ್ನು ಹುಡ್ಕೊಂಡು ಹೋಗ್ತಿದ್ದೀರಾ. ಆದರೆ ನಿಮ್ಮತನನ ನೀವು ಎಲ್ಲರಿಗೂ ತೋರಿಸಿದ್ದೇ ಆದರೆ, ನೀವೇನು ಅನ್ನೋದನ್ನು ನೀವು ತೋರಿಸಿದ್ದೇ ಆದರೆ ಅದೆಲ್ಲದನ್ನು ನಿಮ್ಮನ್ನು ಹುಡ್ಕೊಂಡು ರಿಟರ್ನ್ ನಿಮ್ಮ ಹತ್ರ ಬರುತ್ತೆ. ಹಾಗಾಗಬೇಕು ಅಂತಂದರೆ ನೀವು ನಿಮ್ಮ ಕರ್ತವ್ಯದ ಕಡೆ, ನಿಮ್ಮ ಕೆಲಸದ ಕಡೆ ಮಾತ್ರ ಗಮನ ವಹಿಸಬೇಕು. ನಿಮ್ಮ ಪಾರ್ಟ್ನರ್ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡಿ. ಅವರು ಎಲ್ಲೂ ಹೋಗೋದಿಲ್ಲ, ಅವರು ನಿಮ್ಮ ಹತ್ರ ಬಂದೇ ಬರ್ತಾರೆ, ಅವ್ರು ನಿಮ್ಮ ಜೊತೆನೇ ಇರ್ತಾರೆ. ವ್ಯಾಲ್ಯೂ ಕೊಡಿ. ಎಷ್ಟು ಕೊಡಬೇಕು ಒಬ್ಬ ವ್ಯಕ್ತಿಗೆ, ಅವರ ಪಾರ್ಟ್ನರೇ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅವರಿಗೆ ಎಷ್ಟು ಕೊಡಬೇಕು ಅಷ್ಟೇ ಕೊಡಬೇಕು. ಅತಿಯಾದ ವ್ಯಾಲ್ಯೂ ಬೇಡ. ಆ ಥರ ವ್ಯಾಲ್ಯೂ ಕೊಟ್ಟೇ ನಿಮ್ಮನ್ನು ನೀವು ಕಳ್ಕೊಂಡಿದ್ದೀರಾ. ನಿಮ್ಮ ಮನಸ್ಸಿಗೆ ನೋವಾಗಿದೆ, ತುಂಬ ಬೇಜಾರಾಗಿದೆ. ಆ ನೋವು ಬೇಜಾರು ನಿಮ್ಮ ಮಕ್ಕಳ ಮೇಲೂ ಬೀರ್ತಿದೆ. ಅದಕ್ಕೋಸ್ಕರ ನೀವು ಅದನ್ನೆಲ್ಲ ಬಿಟ್ಟು, ಪಾಸ್ಟಲ್ಲಾಗಿರೋದನ್ನೆಲ್ಲ ಮರೆತು
ನಿಮ್ಮ ಕೆರಿಯರ್ ಕಡೆ ಗಮನ ಕೊಟ್ಟಿದ್ದೆ ಆದರೆ ನಿಮ್ಮ ಪ್ರೀತಿ, ನಿಮ್ಮ ಮಕ್ಕಳು, ನಿಮ್ಮ ಕೆರಿಯರ್ ಎಲ್ಲನೂ ಚೆನ್ನಾಗಿರುತ್ತೆ. ಯಾಕಂದರೆ ಎಲ್ಲ ಟೈಮಲ್ಲೂ ಪ್ರೀತಿನೇ ಮಾಡ್ಕೊತಾ ಇದ್ದರೆ ಮಕ್ಕಳ ಕಡೆ ಗಮನ ಕೊಡೋದು ಯಾರು, ನಿಮ್ಮ ಕೆರಿಯರ್ ಕಡೆ ಗಮನ ಕೊಡೋದು ಯಾರು? ಕೆರಿಯರ್ ಏನಂದರೆ ಈಗ ನೀವು ಯಾವ ಸಮಯದಲ್ಲಿ ಏನು ಮಾಡಬೇಕು ಅದನ್ನು ಮಾಡಲೇಬೇಕು. ಈ ಸಮಯನ ಬಿಟ್ಟು ನೀವು ಬೇರೆ ಸಮಯದಲ್ಲಿ ಮಾಡ್ತೀನಿ ಅಂದರೆ ಅದು ಸಿಗೋದಿಲ್ಲ. ಸಿಕ್ಕಿರೋ ಅವಕಾಶನ ಕಳ್ಕೊಂಡ್ಬಿಟ್ರೆ ಆಮೇಲೆ ಪಶ್ಚಾತ್ತಾಪ ಪಡಬೇಕಾಗತ್ತೆ. ಅದಕ್ಕೋಸ್ಕರ ಪಾಸ್ಟಲ್ಲಿ ನೀವು ಏನು ತಪ್ಪು ಮಾಡಿದ್ರಿ ಅದೇ ತಪ್ಪನ್ನು ಮಾಡಬೇಡಿ ಅಂತ ಹೇಳ್ತಿದ್ದಾರೆ. 5th ಫ್ಯೂಚರ್ ಕ್ವೀನ್ ಆಫ್ ಪೆಂಟಿಕಲ್ಸ್. ವಾವ್, ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ತುಂಬ ಚೆನ್ನಾಗಿದೆ. ಫಸ್ಟು ನೀವೇನು ಅನ್ನೋದನ್ನು ತೋರಿಸ್ಬೇಕು ಅಂತ ಬಂದಿದೆ. ಸೆಕೆಂಡು, ನೀವು ನಿಮ್ಮ ಪರ್ಸನ್ನು ಅವ್ರು ಏನು ಯೋಚನೆ ಮಾಡ್ತಿದ್ದಾರೆ ಅನ್ನೋದು ಬಂದಿದೆ. ಥರ್ಡವನ್ನು ಮತ್ತು ನಿಮ್ಮ ಪರ್ಸನ್ ಇದರಿಂದ ನಿಮ್ಮ ಸಂಬಂಧದಲ್ಲಿ ನಿಮ್ಮ ಮಕ್ಕಳಿಗೆ ಎಜುಕೇಷನ್ ಪ್ರಾಬ್ಲಮ್ ಆಗ್ತಿದೆ ಅಂತ ಬಂದಿದೆ. 4th ನಿಮ್ಮ ಪ್ರೀತಿನೇ ಇದಕ್ಕೆಲ್ಲ ಕಾರಣ. ನೀವು ಅತಿಯಾಗಿ ಬರೀ ರಿಲೇಷನ್ಶಿಪ್ಗೆ ವ್ಯಾಲ್ಯೂ ಕೊಟ್ಟಿದ್ದಕ್ಕೋಸ್ಕರನೇ ನಿಮ್ಮ ತನನ ಕಳ್ಕೊಂಡು ಎಲ್ಲನೂ ಕಳ್ಕೊಂಡು ಇವತ್ತು ನನಗೇನು ಇಲ್ಲ ಅಂತ ಅಂದ್ಕೊಂಡು ನೀವಿದ್ದೀರಾ. ಆದರೆ ನೋಡಿ 5ನೇ ಕಾರ್ಡಲ್ಲಿ ಬಂದಿದೆ ಯುವರ್ ಫ್ಯೂಚರ್ ಏನಿದೆ ಅಂದರೆ ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿದೆ. ನೀವು ಒಬ್ಬರು ರಾಣಿ ಅಥವಾ ರಾಜನೇ ಆಗ್ತೀರಾ. ಆದರೆ ಯಾವಾಗ ನಿಮ್ಮ ತನವನ್ನು ನೀವು ತೋರಿಸಿದಾಗ, ನಿಮ್ಮ ಕರ್ತವ್ಯ, ನಿಮ್ಮ ಆಸೆ ಕನಸುಗಳನ್ನು ನೀವು ನಿಭಾಯಿಸಿದಾಗ, ಬೇರೆ ಎಲ್ಲದನ್ನು ಬಿಟ್ಟು ನಿಮ್ಮ ಜವಾಬ್ದಾರಿ ಕಡೆ ನೀವು ಗಮನ ಕೊಟ್ಟಿದ್ದೆ ಆದರೆ ನಿಮ್ಮ ಪ್ರೀತಿನೂ ನಿಮ್ಮನ್ನ ಹುಡ್ಕೊಂಡು ಬರುತ್ತೆ. ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಾಗುತ್ತೆ. ಹಣದ ಸಮಸ್ಯೆ ಕೂಡ ಪರಿಹಾರ ಆಗುತ್ತೆ. ಎಲ್ಲರೂ ನಿಮ್ಮನ್ನು ರಾಣಿ ಅಥವಾ ರಾಜ ಅಂತ ನೋಡ್ತಾರೆ. ಸಮಾಜಕ್ಕೂ ಒಂದು ಉತ್ತಮವಾದ ವ್ಯಕ್ತಿ ಆಗ್ತೀರಾ. ನಿಮ್ಮಿಂದ ಕೆಲವ್ರಿಗೆ ಸಹಾಯ ಕೂಡ ಆಗುತ್ತೆ. ನೀವೊಬ್ಬರು ಹೀಲರ್ ಕೂಡ ಆಗ್ತೀರಾ. ಒಬ್ರಿಗೆ ಸಮಾಧಾನ ಮಾಡೋಂಥ ವ್ಯಕ್ತಿ ಕೂಡ ಆಗ್ತೀರಾ. ಯಾರಿಗಾದರೂ ಅಂಥ ಸಮಯದಲ್ಲಿ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇದ್ದರೆ ಮೆಡಿಸನ್ ತಗೊಂಡ್ರೆ ಸರಿ ಹೋಗುತ್ತೆ. ಪ್ರತಿಯೊಂದು ನಿಮ್ಮನ್ನು ಹುಡ್ಕೊಂಡು ಬಂದು ನೀವು ನಿಜವಾದ ರಾಣಿ ಆಗ್ತೀರಾ. ದುಡ್ಡಿನ ರಾಣಿ ಆಗ್ತೀರಾ. ದುಡ್ಡು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ದುಡ್ಡು, ಪ್ರೀತಿ ಎಲ್ಲದೂ ನಿಮ್ಮ ಕೈ ಬಂದು ಸೇರುತ್ತೆ. ನೀವು ನಿಮ್ಮ ಜವಾಬ್ದಾರಿ ಕಡೆ ಗಮನ ಕೊಟ್ಟಿದ್ದೆ ಆದರೆ ಪ್ರೀತಿ, ದುಡ್ಡು ಎಲ್ಲದನ್ನು ನಿಮ್ಮ ಕೈಗೆ ಸೇರಿಸೋ ಜವಾಬ್ದಾರಿ ನಿಮ್ಮ ಮನೆ ದೇವ್ರಿಗಾಗಿರುತ್ತೆ, ದೇವ್ರದ್ದಾಗಿರುತ್ತೆ, ಯೂನಿವರ್ಸ್ದಾಗಿರುತ್ತೆ. ದಯವಿಟ್ಟು ನಿಮ್ಮ ಜವಾಬ್ದಾರಿ ಕಡೆ ಗಮನ ಕೊಡಿ. ನಿಮ್ಮ ಕೆಲಸದ ಕಡೆ ಗಮನ ಕೊಡಿ. ಬೇರೆ ಯಾವುದ್ರ ಕಡೆನೂ ಗಮನ ಹರಿಸ್ದೆ ಹೋದರೆ ಎಲ್ಲನೂ ನಿಮಗೆ ಬಂದು ಸಿಗುತ್ತೆ. ಯೋಚನೆ ಮಾಡಬೇಡಿ. ಅಂಥ ಟೈಮಲ್ಲಿ ಕೂಡ ನೀವು ಸ್ವಲ್ಪ ಯೋಚನೆ ಮಾಡ್ಬೋದು. ಹೆಲ್ತ್ ಇಶ್ಯೂ ಪ್ರಾಬ್ಲಮ್ ಆಗಿ ಯೋಚನೆ ಮಾಡ್ಬೋದು. ಆಗ ನೀವು ಮೆಡಿಸನ್ನ ಸರಿಯಾದ ರೀತಿಯಲ್ಲಿ ಮೆಡಿಸನ್ ತಗೊಂಡಿದ್ದೆ ಆದರೆ ಎಲ್ಲ ಸಮಸ್ಯೆನೂ ಪರಿಹಾರ ಆಗುತ್ತೆ. ನೀವು ಒಬ್ಬರು ಬೇರೆ ಕೆಲವರಿಗೆ ಸಮಾಧಾನ ಮಾಡೋವಂಥ ವ್ಯಕ್ತಿ ಕೂಡ ಆಗಿರ್ಬೋದು. ನಿಮ್ಮ ಮಾತಿಂದ ಎಷ್ಟೋ ಜನ ನೊಂದಿರೋ ಮನಸ್ಸುಗಳಿಗೆ ಸಮಾಧಾನ ಸಿಗ್ಬೋದು. ನಿಮ್ಮ ಜವಾಬ್ದಾರಿ ತುಂಬ ಇದೆ. ನಿಮ್ಮ ಕರ್ತವ್ಯ ಇನ್ನೂ ತುಂಬ ಇದೆ. ಅದರಿಂದ ಇಷ್ಟೇ ಆಗೋಯ್ತು ಅಂತ ಬಿಡಬೇಡಿ. ತುಂಬ ಜವಾಬ್ದಾರಿ ಇದೆ. ಆ ಜವಾಬ್ದಾರಿನ ನಿಭಾಯಿಸಬೇಕು. ಅದರಿಂದ ನೀವು ಸ್ಟ್ರಾಂಗ್ ಆಗಿ ಮನೆಯಲ್ಲೇ ಕೂತು ಏನಾದರೂ ಮಾಡಬೇಕು ಅಂತ ಕೂಡ ಯೋಚನೆ ಮಾಡ್ತಿರ್ಬೋದು. ನೀವು ಮನೆಯಲ್ಲೇ ಕೂತು ಮಾಡಿದ್ರೂ ಸರಿಯೇ, ಇಲ್ಲೇ ಕೂತು ಮಾಡಿದ್ರು ನೀವು ನಿಮ್ಮ ಸ್ಥಾನನ ಬಿಟ್ಕೊಡ್ಬೇಡಿ. ನಿಮ್ಮ ಸ್ಥಾನ, ನಿಮ್ಮ ಗೌರವ, ನಿಮ್ಮ ಸ್ವಾಭಿಮಾನ ಎಲ್ಲದನ್ನು ತೋರಿಸ್ಕೊಡಿ. ನಿಮ್ಮಿಂದ ಕೆಲವರಿಗೆ ಸಹಾಯ ಆಗೋದಿದೆ, ಅದ್ರ ಕಡೆ ಗಮನ ಕೊಡಿ. ಬರೀ ನಿಮ್ಮ ಬಗ್ಗೆ ಮಾತ್ರ ಯೋಚನೆ ಮಾಡಿಕೊಂಡು ನಂದು ನಾನೇ ನನಗೆ ಅಂತಲೇ ಅಂದ್ಕೊಂಡು ಕೂರಬೇಡಿ. ಬೇರೆಯವ್ರ ಬಗ್ಗೆ ಕೂಡ ಯೋಚನೆ ಮಾಡಿ. ಇಂಥ ಪರಿಸ್ಥಿತಿನಲ್ಲಿರೋರಿಗೆ ನಾನು ಏನು ಹೇಳ್ಬೋದು ಅಂತ ಕೂಡ ನೀವು ಯೋಚನೆ ಮಾಡಿದ್ದೆ ಆದರೆ ಎಲ್ಲ ಚೆನ್ನಾಗಿ ಆಗುತ್ತೆ. ತುಂಬ ನಿಮ್ಮ ಫ್ಯೂಚರ್ ಹೇಗಿದೆ ಅಂತ ಅಂದರೆ ನೀವು ಊಹೆ ಕೂಡ ಮಾಡ್ಕೊಂಡಿರಲ್ಲ, ಅಷ್ಟು ಚೆನ್ನಾಗಿ ನಿಮ್ಮ ಫ್ಯೂಚರಲ್ಲಿ ನಿಮಗೆ ಬದಲಾವಣೆ ಇದೆ. ಆದರೆ ಈ ಎಲ್ಲ ಪ್ರಾಕ್ಟೀಸ್ ಆದರೆ ಮಾತ್ರ, ನಿಮ್ಮ ಕೆರಿಯರಲ್ಲಿ ನೀವು ಮುಂದುವರೆದಿದ್ದೆ ಆದರೆ ಮಾತ್ರ ನಿಮ್ಮ ಫ್ಯೂಚರಲ್ಲಿ
ಬದಲಾವಣೆ ಇದೆ. ನೀವು ಕೇರ್ಲೆಸ್ ಮಾಡಿದ್ದೆ ಆದರೆ ಯಾವುದೇ ರೀತಿ ಬದಲಾವಣೆಯೂ ಇಲ್ಲ. ಈ ಕಡೆ ಪರ್ಸನ್ನೂ ಇಲ್ಲ, ಈ ಕಡೆ ಮಕ್ಕಳೂ ಇಲ್ಲ, ಮಕ್ಕಳು ಎಜುಕೇಷನ್ನು ಇಲ್ಲ. ನೀವು ಯಾವ ಪ್ರೀತಿಯಿಂದ ಹಿಂಗೆಲ್ಲ ಮಾಡಿಕೊಂಡ್ರೆ ಆ ಪ್ರೀತಿನೂ ಇಲ್ಲ, ದುಡ್ಡು ಇಲ್ಲ, ಯಾವುದು ನಿಮ್ಮ ಲೈಫಲ್ಲಿ ಮತ್ತೆ ಬರೋದಿಲ್ಲ. ಅದಕ್ಕೋಸ್ಕರ ನಿಮ್ಮ ಕೆರಿಯರ್ ಏನಿದೆ, ನಿಮ್ಮ ವ್ಯಕ್ತಿತ್ವ ಏನಿದೆ ಅದನ್ನು ತೋರಿಸಿ ಅಂತ ಹೇಳ್ತಿದೆ. ನೋಡೋಣ, ಲಾಸ್ಟ್ ಒಂದು ಗೈಡೆನ್ಸ್ ತಗೋಬೇಕು ಅಂತ ಅನ್ನಿಸ್ತಿದೆ. ಏಂಜಲ್ಸ್ ಪ್ಲೀಸ್ ಒಂದು ಗೈಡೆನ್ಸ್ ಏಂಜಲ್ಸ್. ಓಕೆ, ನೋಡಿ ವೀಲ್ ಆಫ್ ಫಾರ್ಚೂನ್ ಬಂದಿದೆ. ನೀವು ಏನು ಯೋಚನೆ ಮಾಡ್ತಾ ಇದ್ದೀರಾ ಅದೆಲ್ಲದಕ್ಕೂ ಸಮಯ ಇದೆ. ಆ ಸಮಯಕ್ಕೆ ತಕ್ಕ ಉತ್ತರ, ಸಮಯಕ್ಕೆ ಸರಿಯಾದ ಉತ್ತರ ಸಿಗುತ್ತೆ. ಎಲ್ಲದಕ್ಕೂ ಸಮಯ ಬೇಕು, ಆದರೆ ಈಗ ಅದಕ್ಕೆ ಸಮಯ ಇಲ್ಲ. ನಿನ್ನ ಸಮಯನ ನೀನು ವ್ಯರ್ಥ ಮಾಡ್ಕೋಬೇಡ, ನಿಮ್ಮ ಸಮಯನ ನೀವು ವ್ಯರ್ಥ ಮಾಡ್ಕೋಬೇಡಿ. ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ ಅಂತ ಏಂಜಲ್ಸ್ ನಿಮಗೆ ಗೈಡೆನ್ಸ್ ಕೊಡ್ತಿದ್ದಾರೆ. ನಿಮ್ಮ ವಿದ್ಯೆ ಕಡೆ ನೀವು ಗಮನ ಕೊಟ್ಟಿದ್ದೆ ಆದರೆ, ನಿಮ್ಮ ಕರ್ತವ್ಯದ ಕಡೆ ನೀವು ಗಮನ ಕೊಟ್ಟಿದ್ದೆ ಆದರೆ, ಬೇರೆ ಎಲ್ಲದನ್ನು ನೀವು ಏನು ಯೋಚನೆ ಮಾಡ್ತಾಯಿದ್ರೆ ಅದೆಲ್ಲ ಅದು ಆ ಸಮಯಕ್ಕೆ ಸರಿಯಾಗುತ್ತೆ. ಆದ್ದರಿಂದ ಅದ್ರ ಕಡೆ ಗಮನನ ಕೊಡಬೇಡಿ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಆಲ್. ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಓನ್ಲಿ ಜನರಲ್ ರೀಡಿಂಗ್ ಆಗಿರುತ್ತೆ. ಯಾರು ರೆಸನೇಟ್ ಆಯಿತು ಅವ್ರು ಮಾತ್ರ ತೊಗೊಳ್ಳಿ, ರೆಸನೇಟ್ ಆಗಿಲ್ಲ ಅಂದರೆ ಬೇಡ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ ಯು ಸೋ ಮಚ್ ಆಲ್.